ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್. ಫಸ್ಟ್ ಟೈಮ್ ನಾನು ನಮ್ಮ ನಿವಿಮಾ ಫಿನಾನ್ಸೆ ಬ್ಲಾಗಲ್ಲಿ ಯಾ ಮೊಬೈಲ್ ಹಾಳಾಗ್ಬಿಟ್ಟಿದೆ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಏನು ಎತ್ತ ಅಂತ ನಿಮಗೆ ಮುಂಚೆ ನನ್ನ ಚಾನಲ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಪ್ಪ, ಈ ರೇಂಜಿಗೆ ಸರ್ಪ್ರೈಸ್. ಯಪ್ಪ, ನೀನ್ ಇನ್ನೊಂದ್ 5 ನಿಮಿಷ ಬಿಟ್ಟು ಬರ್ಬೇಕಾಗಿತ್ತು. ಸಮಾಚಾರ ಏನಿಲ್ಲ. ಸೊ ವಿಷಯ ಏನಪ್ಪ ಅಂದರೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಸೋಕ್ಕೆ ಮೈಸೂರಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಸೊ ಮೈಸೂರು ಅಂದರೆ ಫಿಯಾನ್ಸೆ ನಿವಿಮಾ ಅವರ ಫ್ರೆಂಡ್ಸ್ ಎಲ್ಲ ಮೈಸೂರವರೇ. ಸೊ ಅವರು ನಮಗೆ ಮನೆಗೆ ಇನ್ವೈಟ್ ಮಾಡಿದರು. ಸೊ ಹಾಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಇನ್ವೈಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಫೋಟೋಶೂಟು ಮಾಡಿಸ್ದಂಗೆ ಆಗುತ್ತೆ ಅಂತ ನಾವು ಹೊರಟ್ವಿ. ಬಟ್ ನಾನು ಅವರಿಗೆ ಬರಲ್ಲ ಅಂತ ಹೇಳಿ ಹಿಂದಿನ ದಿನವೇ ಹೋಗಿ ನಾನು ಅವರಿಗೆ ಸರ್ಪ್ರೈಸ್ ಮಾಡಿದೆ. ಸೊ ಅವ್ರು ರೀಚ್ ಆಗಿ ಮನೆ ಒಳಗೆ ಬಂದು ನಾನು ಹೋಗೋ ತನಕ ಅವ್ರಿಗೆ ನಾನು ಬಂದಿದ್ದೀನಿ ಅಂತಲೇ ಗೊತ್ತಿಲ್ಲ. ಮೀನ್ಸ್ ನೆಕ್ಸ್ಟ್ ಡೇ ಬರ್ತೀನಿ ಅಂತ ಪ್ಲ್ಯಾನ್ ಇತ್ತು. ಹಾಗಾಗಿ ಅದೊಂಥರ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲರೂ ಅವ್ರ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಅಷ್ಟೇ, ಆಂಟಿ ಅಂಕಲ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಒಂದು ಸರ್ಪ್ರೈಸ್ ಕೊಟ್ವಿ. ತಕ್ಕ ಮಟ್ಟಿಗೆ ಎಕ್ಸೈಟ್ ಆದರು ಅವರು, ಓಕೆ ಅಂತ ಅನ್ನಿಸ್ತು. ಸೊ ಇಷ್ಟು ಮ್ಯಾಟರು. ಬಟ್ ನಾವು ಬಂದಿದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಆ್ಯಂಡ್ ಇನ್ನೊಂದು ಫ್ರೆಂಡ್ದು ಪಾಪು ಆಗಿತ್ತು ಅವರಿಗೆ. ಸೊ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಹಾಗಾಗಿ ಬಟ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಯಾಕಂದರೆ ಅಲ್ಲಿನ ಸಿಚುವೇಶನ್ ನೋಡಿದ್ಮೇಲೆ ಎಲ್ಲಿ ಆಗಲ್ಲ ಅಂತ ಅಂದ್ಕೊಂಡು ಬೆಂಗಳೂರಲ್ಲೇ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಮೈಸೂರಿಗೆ ಬಂದು ಮೈಸೂರು ಪ್ಲೇಸ್ಗಳು ತೋರಿಸಿಲ್ಲ ಅಂದರೆ ಹೇಗೆ ಅಲ್ವಾ. ಹಾಗಾಗಿ ಅರ್ಲಿ ಮಾರ್ನಿಂಗೇ ಒಂದು ರೈಡ್ ಹೋದ್ವಿ. ನಿಜವಾಗ್ಲೂ ನನಗಂತೂ ಮೈಸೂರು ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಕ್ಲೀನ್ ಸಿಟಿಯಲ್ಲಿ ನಮ್ಮ ಮೈಸೂರು 7th ಪ್ಲೇಸೋ 12th ಪ್ಲೇಸೋ ಇತ್ತು. ಬಟ್ ಇವಾಗ ಇಲ್ಲ ಅಂತ ನ್ಯೂಸ್ ಕೇಳಿದ್ವಿ. ಬಟ್ ಬೇಜಾರಾಯಿತು. ನಿಜ ಮೈಸೂರು ಮಾತ್ರ ಸಖತ್ ಬ್ಯೂಟಿಫುಲ್ ಪ್ಲೇಸ್. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಮೈಸೂರಲ್ಲಿರೋರೆಲ್ಲ ನಿಜವಾಗ್ಲೂ ಲಕ್ಕಿ ಪೀಪಲ್. ಏನು ನೇಚರು, ಏನು ಕ್ಲೀನು. ನಿಜ ನಾನಂತೂ ಫಿದಾ ಆಗಿಬಿಟ್ಟೆ ಮೈಸೂರಿಗೆ. ಸೊ ಫಸ್ಟು ಅರ್ಲಿ ಮಾರ್ನಿಂಗ್ ಪ್ಲ್ಯಾನೇ ನಮಗೆ ಪ್ಯಾಲೇಸ್ ಮುಂದೆ ಪಾರಿವಾಳ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಕಾಳು ಹಾಕೋಣ ಅಂತ ಅಂದ್ಕೊಂಡು ನಾವು ಪಾರಿವಾಳಕ್ಕೆ ಕಾಳು ಹಾಕಕ್ಕೆ ಹೋಗಿದ್ವಿ. ಎಲ್ಲರೂ ಕಾಳು ಹಾಕೋ ಮೀನಿಂಗೇ ಬೇರೆ, ಬಟ್ ನಾವು ರಿಯಲ್ ಪಾರಿವಾಳಗೆ ಕಾಳು ಹಾಕಕ್ಕೆ ಹೋಗಿದ್ವಿ. ಸೊ ನಿಜ ಸಖತ್ತಾಯಿತು. ಇಷ್ಟು ದಿನ ಬರೀ ಮೂವಿಯಲ್ಲಿ ಸಾಂಗ್ಸಲ್ಲಿ ನೋಡ್ತಾ ಇದ್ದೆ ಈ ಥರ ಪಾರಿವಾಳ ಹಾರೋಗೋದೆಲ್ಲ, ಬಟ್ ರಿಯಲ್ಲಾಗಿ ಮಾತ್ರ ಬ್ಯೂಟಿಫುಲ್ಲಾಗಿತ್ತು ವ್ಯೂ ಅದು. ಸೊ ನಾವು ಹೋಗೋಣ, ನಾವು ಸ್ವಲ್ಪ ಕಾಳು ಹಾಕೋಣ ಅಂತಂದ್ವಿ. ಬಟ್ ಎಲ್ಲ ಕಡೆನೂ ಹೆವಿ ಟ್ಯಾಕ್ಸು. ಫ್ರೀ ಅಂತೂ ನಮಗೆ ಅಲ್ಲಿ ಎಂಟ್ರಿನೂ ಮಾಡಲ್ಲ. ಮೀನ್ಸ್ ದೂರದಲ್ಲಿ ನೋಡ್ಬೋದು ಅಷ್ಟೇ. ಬಟ್ ನಾವೇನಾರ ಕಾಳು ಹಾಕಬೇಕು ಅದು ಇದು ಅಂತ ಅಂದರೆ ಎಲ್ಲದಕ್ಕೂ ಟ್ಯಾಕ್ಸ್, ಎಲ್ಲದಕ್ಕೂ ದುಡ್ಡು. ಸೊ ಆದರೂ ನಾವು ಹೋಗ್ಬಿಟ್ಟು ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕಾಳು ತೊಗೊಂಡು ಪಾರಿವಾಳಕ್ಕೆ ಹಾಕಿದ್ವಿ. ಇನ್ನೊಂದೇನೆಂದರೆ ಅಲ್ಲಿ ತುಂಬ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು ನಡೀತಾ ಇತ್ತು. ಅದು ನೋಡೇ ಅರ್ಧ ಬೇಜಾರಾಗ್ಬಿಡ್ತು. ಯಾಕಂದರೆ ಪೊಲೀಸೆಲ್ಲ ಬಂದು ಇಲ್ಲಿ ಯಾಕೆ ನಿಲ್ಲಿಸಿದ್ದೀರೋ, ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಅವ್ರನ್ನೆಲ್ಲ ಮೈಕಲ್ಲಿ ಅನೌನ್ಸ್ ಮಾಡಿ ಕಳಿಸೋದು, ಇದೆಲ್ಲ ನಮಗೊಂಥರ ಅನಿಸ್ಬಿಡ್ತು. ಹಂಗಾಗಿ ಪ್ಲ್ಯಾನ್ ಚೇಂಜ್ ಆಗಿದ್ದು. ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋದು ಅಲ್ಲಿ ಬೇಡ, ಬೆಂಗಳೂರಲ್ಲೇ ಮಾಡಿಸೋಣ ಅಂತ ಪ್ಲ್ಯಾನ್ ಚೇಂಜ್ ಆಗಿಬಿಡ್ತು. ಈ ಥರ ಎಲ್ಲ ಆಗ್ಬಿಟ್ರೆ ಒಂಥರ ಅನಿಸ್ಬಿಡುತ್ತಲ್ವ. ಹಾಗಾಗಿ ಯಾಕಂದರೆ ನಾವು ಅಷ್ಟೇ ಅಲ್ಲ, ಅವ್ರು ಮೈಕಲ್ಲಿ ಅನೌನ್ಸ್ ಮಾಡ್ತಿರೋದು ಇಡೀ ಮೈಸೂರಲ್ಲಿರೋರು ಅಕ್ಕಪಕ್ಕ ಎಲ್ಲ ಕೇಳಿಸ್ಕೊತಿರ್ತಾರೆ. ಸ್ವಲ್ಪ ಒಂಥರ ಅಜೀಬ್ ಅನಿಸುತ್ತೆ ಅಂತ ಅಂದ್ಕೊಂಡು ನಾವು ಬೇಡ, ಅಲ್ಲಿ ಬೆಂಗಳೂರಲ್ಲೇ ಮಾಡಿಸೋಣ ಅಂದ್ಕೊಂಡ್ವಿ. ಬಟ್ ಇನ್ನೊಂದು ಅದೇ ಫ್ರೆಂಡ್ ಪಾಪು ಆಗಿರೋದ್ರಿಂದ ಅದನ್ನ ನೋಡೋದೊಂದಿತ್ತಲ್ಲ, ಹಾಗಾಗಿ ಪಾಪು ನೋಡ್ಕೊಂಡು ಹೋಗೋಣ ಅಂತ ಫಿಕ್ಸ್ ಆದ್ವಿ. ಅದೇ ನಾವು ಇವಾಗ ಎಲ್ಲರೂ ಕಾಳು ತೊಗೊಂಡು ಪಾರಿವಾಳಕ್ಕೆ ಕಾಳು ಹಾಕ್ತಾಯಿದ್ದೀವಿ. ನಿಜ ಸಕ್ಕತ್ತಿದ್ದಾವೆ ಅವು. ಅಂದರೆ ಪಾರಿವಾಳಗಳು ಅಷ್ಟೇ ತುಂಬ ಗೊತ್ತಾಗ್ಬಿಟ್ಟಿದೆ, ಒಳ್ಳೆ ಊಟ ಸಿಗ್ತಿದೆ ಮಾತ್ರ ಪಾರಿವಾಳಗೂ. ಸೂರಜ್ ಹುಡುಗಿರಿಗೆ ಒಂದು ತಿನ್ನಲ್ಲ, ಪಾರಿವಾಳ ತಿನ್ನಿಸ್ರಿ.
ಕೆಳಗಡೆ ತಗೊಂಡ್ಬಂದು ಕೈ ಮುಂದ್ಗಡೆ ಕಾಲ ಜಾಸ್ತಿ ಹಾಕಿ ಕಳ್ಳೆ ಸ್ವಲ್ಪ ಕೈ ಹಂಗಾದ್ರೆ ಬರಲ್ಲ ಅದು. ಸೊ ನೆಕ್ಸ್ಟು ಪಾರಿವಾಳಕ್ಕೆ ಕಾಳು ಹಾಕೋ ಪ್ರೋಗ್ರಾಮ್ ಮುಗಿಯಿತು. ಅಲ್ಲಿಂದ ನಾವು ಟೀ ಕುಡಿಯೋಣ ಅಂತ ಹೊರಟ್ವಿ, ಕಾಫಿ ಕುಡಿಯೋಣ ಅಂತ. ಸೊ ಇಲ್ಲೊಂದು ಬೆಸ್ಟ್ ಪ್ಲೇಸ್ ಇದೆಯಂತೆ ಕಾಫಿಗೆ, ಫೇಮಸ್ ಅಂತ ಅಂದರು. ಅಂದರೆ ತುಂಬ ವರ್ಷದಿಂದ ಇದೆ, ಇದು ತುಂಬ ಫೇಮಸ್ ಇದೆ ಈ ಕೆಫೆ ಅಂತ ಅಂದರು. ಹಾಗಾಗಿ ಎಲ್ಲ ಆ್ಯಕ್ಚುಲಿ ಈ ಮೈಸೂರು ಊರು ಬಂದು ಅನೂಪಣ್ಣ ಅಂತ ಅಂದ್ಬಿಟ್ಟು, ಅಂದರೆ ನಿವಿಯವ್ರ ಫ್ರೆಂಡು ಅನೂಪ್, ಸೂರಜ್, ಕ್ಯಾಲ್ವಿನ್, ರಾಶ್ಮಿ, ಆಲ್ಬಾ ಅಂತ ಹಿಂಗೆ ಇದಿಷ್ಟು ಅವ್ರದ್ದು ಒಂದು ಗ್ರೂಪ್, ಫ್ರೆಂಡ್ಸ್ ಗ್ರೂಪ್. ಸೊ ಅದರಲ್ಲಿ ಅನೂಪಣ್ಣ ಮನೆ ಮೈಸೂರಲ್ಲಿ ಇರೋದು, ಅವ್ರದ್ದು ನೇಟಿವ್ ಬಂದು ಮೈಸೂರು. ಹಾಗಾಗಿ ಅವರೇ ನಮ್ಮನ್ನು ಫುಲ್ಲು ಮೈಸೂರು ಸುತ್ತಾಡಿಸಿದ್ದು. ಹಾಗಾಗಿ ಅವರೇ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಅಲ್ಲಿ ಫೇಮಸ್ ಕೆಫೆ ಇದೆ ಅಂತ ಅಂದ್ಬಿಟ್ಟು. ಹೋದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು ಬಿಸ್ಕೆಟ್ ಕೊಡ್ತಾರೆ ಕಾಫಿ ಜೊತೆ, ವಾವ್, ಅದ್ರದ್ದು ಟೇಸ್ಟೇ ಫೀಲೇ ಬೇರೆ. ಸೊ ಇದೇ ಆ ಕೆಫೆ, ಕಿಂಗ್ ಕಾಫಿ ಅಂತ. ಸೊ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು. ನನಗೂ ಈ ಥರ ಎಲ್ಲ ಇಷ್ಟ. ಹಿಂಗೆ ಎಕ್ಸ್ಪೀರಿಯನ್ಸು, ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಹಿಂಗೆ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ಏನು ಫೇಮಸ್ ಇದೆ ಅದನ್ನ ಐಟಮ್ಸ್ ಫುಡ್ ತಗೊಂಡು ನಾವು ಟೇಸ್ಟ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ಒಂದು ರೌಂಡ್ ಫುಲ್ಲು ಮೈಸೂರು ರೌಂಡ್ ಸುತ್ತಿದ್ವಿ. ಮೀನ್ಸ್ ಯೂನಿವರ್ಸಿಟಿಯಿಂದ ಹಿಡ್ದು ಅಗ್ರಿಕಲ್ಚರು ಅವರು ಏನೇನಿದೆ, ಮತ್ತು ಅಲ್ಲಿನ ಅರಸರು ಅವ್ರದ್ದು ಸ್ಟ್ಯಾಚ್ಯೂಗಳಿಂದು ಪ್ರತಿಯೊಂದು ಅವರು ತೋರಿಸ್ಕೊಂಬಂದರು. ಒಂಥರ ಗೈಡ್ ಥರ ನಮಗೆಲ್ಲದನ್ನು ಹೇಳಿದ್ರು. ಆಮೇಲೆ ಕೆಲವೊಂದು ಮೂವಿ ಶೂಟಿಂಗ್ಗಳಾಗಿರೋ ಪ್ಲೇಸು, ಆಮೇಲೆ ಈಗ ಮೂವಿಗಳಲ್ಲೆಲ್ಲ ಕೆರೆ ಅದು ಇದು ಅಂತೆಲ್ಲ ಇರುತ್ತಲ್ಲ, ಎಲ್ಲದನ್ನು ಪ್ರತಿಯೊಂದು ತೋರಿಸಿದ್ರು. ಇದು ಯೂನಿವರ್ಸಿಟಿ ಆಫ್ ಮೈಸೂರು ಸಕ್ಕತ್ತಾಗಿತ್ತು. ಬಟ್ ತುಂಬ ಟೈಮ್ ಇದ್ದಿದ್ರೆ ನಾವು ಇನ್ನೂ ಸ್ವಲ್ಪ ಸುತ್ತಾಡಬೇಕು, ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಮತ್ತೆ ಅನೂಪಣ್ಣ ಮನೆಗೆ ಬಂದುಬಿಟ್ಟು, ಇದೆ ಅನೂಪಣ್ಣ ಮನೆ. ಸೊ ಬಂದ್ವಿ, ಅಲ್ಲಿ ಅಂಕಲೆಲ್ಲ ಮಾತಾಡ್ತಿದ್ರು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಅಂದರೆ ಇನ್ನೊಬ್ಬರು, ಅಂದರೆ ಅವ್ರ ವೈಫ್ದೆ, ಅನೂಪಣ್ಣ ಪಾಪುನೇ ನೋಡೋಕ್ಕೆ ಬಂದಿದ್ದು ನಾವು. ಸೊ ಅವ್ರ ವೈಫು ಮೈಸೂರೇ, ಅವರು ನಂಜನಗೂಡಲ್ಲಿದ್ದರು, ಇವರು ಮೈಸೂರಲ್ಲಿ. ಹಾಗಾಗಿ ಅವ್ರ ಮನೆಗೆ ಹೋಗಬೇಕಿತ್ತು. ಸೊ ರೆಡಿಯಾಗಿ ನೆಕ್ಸ್ಟು ಅವ್ರ ಮನೆಗೆ ಹೊರಟ್ವಿ. ಆಮೇಲೆ ಆ ಅನೂಪಣ್ಣ ಮನೆಯಲ್ಲಿ ಅದೇ ಹೊಸ ಜೋಡಿ ಇವಾಗ ಮದುವೆ ಆಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಸ್ಯಾರಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಶಾಸ್ತ್ರೋತ್ತರವಾಗಿ ನಮ್ಮನ್ನು ಕಳಿಸಿದ್ರು. ಸೊ ಇವರು ಅವರ ಅಮ್ಮ. ಸೊ ಅಲ್ಲಿಂದ ನಾವು ಆಶೀರ್ವಾದ ಎಲ್ಲ ತಗೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಪಾಪು ನೋಡೋಕ್ಕೆ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಫಿಯಾನ್ಸ್ ಜೊತೆ ವ್ಲಾಗ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅವ್ರ ಹತ್ರ ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ತುಂಬ ನಾಚ್ಕೊಂಡ್ರು. ಮೀನ್ಸ್ ಇವಾಗೆಲ್ಲ ನಾನು ವ್ಲಾಗ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ಅದರಲ್ಲಿ ಫಸ್ಟೇ ಹಿಂಸೆ ಮಾಡೋದು ಬೇಡ ಅಂತ ಅಂದ್ಕೊಂಡು ನಾವು ಸುಮ್ಮನಿದ್ವಿ. ಆ್ಯಂಡ್ ಇನ್ನೊಂದು ಮೈಸೂರಲ್ಲಿ ಫೇಮಸ್ ಮೆಸ್ ಅಂದರೆ ತೇಗು ಮೆಸ್ ಅಂತ ಅಂದ್ಬಿಟ್ಟು ನಾನ್ ವೆಜ್ಜಿಗೆ ಇದು ತುಂಬ ಫೇಮಸ್ಸು. ಸೊ ಹಾಗಾಗಿ ಇಲ್ಲಿಗೆ ಕರ್ಕೊಂಡೋದ್ರು. ಇಲ್ಲೂ ಅಷ್ಟೇ ಎಲ್ಲ ನಾಟಿ ಸ್ಟೈಲ್ ಫುಡ್ ಮಾತ್ರ. ನನಗೆ ಅದರಲ್ಲೂ ಚಿಕನ್ ಪೆಪ್ಪರ್ ಗ್ರೇವಿ ಮಾತ್ರ ಸಖತ್ ಇಷ್ಟ ಆಯಿತು. ಹೋಟೆಲ್ ತುಂಬ ಸಣ್ಣದು ಸಿಂಪಲ್ ಆಗಿದೆ, ಬಟ್ ತುಂಬ ಹೈಜೀನ್ ಆಗಿದೆ ಆ್ಯಂಡ್
ತುಂಬ ಟೇಸ್ಟಿ ಫುಡ್ ಇದೆ. ಯಾರಾದರೂ ಮೈಸೂರಿಗೆ ಹೋದರೆ ತೇಗು ಮೆಸ್ಸಿಗೆ ಒಮ್ಮೆ ಭೇಟಿ ಕೊಟ್ಟು ನೀವು ಫುಡ್ ಟೇಸ್ಟ್ ಮಾಡಿ. ರಿಯಲಿ ಸಕ್ಕತ್ತಾಗಿದೆ, ನಮ್ಮ ಮನೇಲಿ ತಿನ್ನೋ ಥರನೇ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನಾವು ರಶ್ಮಿ ಮನೆಗೆ ಹೋದ್ವಿ. ಸೊ ರಶ್ಮಿ ಮನೆ ಅಂತೂ ಫುಲ್ಲು ಗಾರ್ಡನಿಂಗು, ಅದೇ ಫ್ಲವರ್ಸು ನನಗಂತೂ ಸಖತ್ ಇಷ್ಟ ಆಯಿತು. ಹಾಗಾಗಿ ಒಂದು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಅವರಿಗೂ ತುಂಬ ಗಾರ್ಡನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಅಂತೆ ಆಂಟಿಗೆಲ್ಲ. ಹಾಗಾಗಿ ಅವರು ಫುಲ್ ಗಾರ್ಡನಿಂಗ್ ಮಾಡ್ತಾಯಿದ್ರು, ಮೀನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಆ್ಯಂಡ್ ರಶ್ಮಿ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿ ಚೆನ್ನಾಗಿತ್ತು. ಹಾಗಾಗಿ ಅವ್ರದ್ದು ಮನೆದು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ರಶ್ಮಿನೂ ಮಾತಾಡ್ಸಿದ್ದೀನಿ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇಷ್ಟು ನಿವಿ ಫ್ರೆಂಡ್ಸ್ ಗ್ಯಾಂಗ್. ಸೊ ಇಷ್ಟು ಜನ ತುಂಬ ಬೆಸ್ಟ್ ಫ್ರೆಂಡ್ಸ್ ಅವರಿಗೆ. ಹಾಗಾಗಿ ಇವಾಗ ನನಗೂ ಅವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಹಾಯ್ ರಾಶ್, ಹೇಗಿದ್ದೀರಾ? ಅಂತೂ ಇಂತೂ ಮಗ ಬಂದ್ಬಿಟ್ಟ. ಹೇಗಿದ್ದೆ ಬಾಣಂತನ? ಕರೆಕ್ಟ್ ಅಲ್ಲ, ನನ್ನ ಮದುವೆ ಟೈಮಿಗೇನೆ ಹಿಂಗಾಯ್ತಲ್ಲ. ಏನು ಮಾಡೋದು, ನೀವು ಮಿಸ್ ಆದ್ರಿ, ಆ ಕಡೆ ಆಲ್ಬನು ಮಿಸ್ ಆದರು, ಇಬ್ಬರೂ ಇಲ್ಲ. ಲಾಸ್ಟ್ ಟೈಮು ಸೊ ರಶ್ಮಿನ್ ಮಾತಾಡಿಸಿ, ಅಂದರೆ ಪಾಪುನ ತೋರ್ಸಂಗಿಲ್ವಲ್ವಾ, ಇನ್ನು ಚಿಕ್ಕ ಪಾಪು, ಹಾಗಾಗಿ ನಾನು ಎಮೋಜಿ ಹಾಕಿದ್ದೀನಿ. ಸೊ ಇದು ನಮ್ಮ ನಿವಿ ಫ್ರೆಂಡ್ಸ್ ಗ್ರೂಪ್. ಫಸ್ಟ್ ಇರೋದು ಕ್ಯಾಲ್ವಿನ್ ಅಂತ, ಆಮೇಲೆ ನಿವಿ, ಆಮೇಲೆ ಅನೂಪ್. ಸೊ ಇವರು ಇನ್ನೊಬ್ಬರು ಅನೂಪಣ್ಣ, ಅವ್ರದ್ದೇ ಪಾಪು ಆಗಿದ್ದು. ಸೊ ಇಲ್ಲಿದ್ದಾರಲ್ಲ ಇವರೇ ಅನೂಪಣ್ಣ ಅಂತ ಅಂದ್ಬಿಟ್ಟು. ಇಷ್ಟು ನಮ್ಮ ನಿವಿ ಫ್ರೆಂಡ್ಸ್ ಗ್ರೂಪ್. ಸೊ ಸಕ್ಕತ್ತಂದರೆ ಸಖತ್ ಚೆನ್ನಾಗಿದೆ ಇವ್ರ ಗ್ರೂಪ್, ನನಗಂತೂ ತುಂಬ ಇಷ್ಟ. ಇವ್ರುಗಳು ಅಷ್ಟೇ ಎಷ್ಟು ಫನ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು, ಮೀನ್ಸ್ ಒಂಥರ ಇವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಚೆನ್ನಾಗಿದೆ. ನನಗಂತೂ ಒಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು ಈ ಥರ ಒಂದು ಫ್ರೆಂಡ್ಸ್ ಗ್ರೂಪ್ ಸಿಕ್ಕಿರೋದು. ಸೊ ಫ್ರೆಂಡ್ಸ್, ಮಗುನ ನೋಡ್ಕೊಂಡ್ಮೇಲೆ ನಾವು ಮತ್ತೆ ಬ್ಯಾಂಗ್ಳೂರು ಹೊರಟ್ವಿ. ಅಂದರೆ ಅಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇತ್ತಂತ. ಸೊ ಏನೇನಾಯಿತು, ಎಲ್ಲಿ ಫೋಟೋಶೂಟ್ ಮಾಡಿಸಿದ್ವಿ, ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವ್ಲಾಗ್ ಆಗಿರುತ್ತೆ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ, ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.